ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು M&R ಪ್ರಾಡಕ್ಟ್ಗೆ. ಇವತ್ತು ನಾನು ಗೊಬ್ಬರ ಮಾಡ್ಕೊಂಡಿದ್ದೀನಿ, ಅದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ನಾನು ಮರಿಂಗಾ ಪೌಡರ್, ನುಗ್ಗೆ ಸೊಪ್ಪು ಪೌಡರು ಮತ್ತು ಆಮ್ಲ ಪೌಡರು, ABC ಪೌಡರ್ ಮಾಡಿರೋ ವೇಸ್ಟಸ್ ಎಲ್ಲ ನನಗೆ ಹಾಗೆ ಉಳ್ಕೊಂಡಿರುತ್ತೆ. ಕಸ್ಟಮರ್ಗೆ ಕೊಡೋಕ್ಕೆ ಹೋದರೆ ಕಸ್ಟಮ ತುಂಬ ಭಾರ, ಅದು ಆಗಲ್ಲ, ಗಾಡಿ ಬಂದಾಗ ಹಾಕಿ ಅಂತ ಎಲ್ಲ ಹೇಳ್ತಾರೆ. ನಾನು ಹಾಗಾಗಿ ಅದನ್ನು ವೇಸ್ಟ್ ಮಾಡೋದೇ ನಾನು ಗೊಬ್ಬರ ಮಾಡ್ಕೊಂಡಿದ್ದೀನಿ. ಇದು 2ನೇ ಸರಿ ಗೊಬ್ಬರ ಮಾಡ್ಕೊತಾ ಇರೋದು ನಾನೀಗ. ನುಗ್ಗೆ ಸೊಪ್ಪು ಹಸಿ ಇದ್ದಾಗ ತುಂಬ ಭಾರ ಆಗುತ್ತೆ, ಮತ್ತು ನಾನು ಈ ಕಡ್ಡಿಗಳೆಲ್ಲ ಒಣಗಾಕ್ತಾರೆ, ಜನ ಎಲ್ಲ ಹಾಕ್ತಾರೆ, ಬಟ್ ನಾನು ಕಡ್ಡಿಗಳೆಲ್ಲ ಹಾಕಲ್ಲ, ಬರೀ ಸೊಪ್ಪು ಮಾತ್ರ ಹಾಕ್ತೀನಿ. ಹಾಗಾಗಿ ಇದು ವೇಸ್ಟ್ ತುಂಬ ನನಗೆ ಜಾಸ್ತಿ ಬರುತ್ತೆ. ನಾನು 3 ದಿನಕ್ಕೋ 4 ದಿನಕ್ಕೋ ಈ ಪೌಡರ್ ಮಾಡ್ತಾಯಿದ್ರೆ ಹಸಿ ಕಸದೆಲ್ಲ ಇದು ಇಷ್ಟೊಂದು ಬಂದುಬಿಡುತ್ತೆ. ಹಾಗಾಗಿ ಅದನ್ನು ಒಂದು ಡಬ್ಬದಲ್ಲಿ ತುಂಬಿ ಇಟ್ಕೊಂಡಿದ್ದೀನಿ. ತುಂಬಿ ಒಂದು ಸ್ವಲ್ಪ ಅದು ತುಂಬ ಆಗೋವರೆಗೂ ಇಟ್ಕೊಂಡಿರ್ತೀನಿ. ಆಮೇಲೆ ತಿರ್ಗಾ ಗೊಬ್ಬರ ಮಾಡ್ಕೊಳಕ್ಕೆ ಇಷ್ಟು ದೊಡ್ಡ ಡಬ್ಬ ತೊಗೊಂಡಿದ್ದೀನಿ ನೋಡಿ, ಈ ಥರ. ಈಗ ಮರಿಂಗ ಅಂದರೆ ಸೊಪ್ಪುದು ಕಡ್ಡಿಗಳನ್ನೆಲ್ಲ ಮುರಿದು ಹಾಕಬೇಕು. ನಾನು ಹಂಗೆ ಹಾಕ್ತೀನಿ, ನನಗೇನೀಗ ಅವಶ್ಯಕತೆ ಇಲ್ಲ, ಗೊಬ್ಬರ ನಿಧಾನಕ್ಕಾದರೂ ಪರವಾಗಿಲ್ಲ. ಮತ್ತು ನಾನು ಅಡುಗೆ ಮನೆಯದು ವೇಸ್ಟಸ್, ಈಗ ಈರುಳ್ಳಿ ಸಿಪ್ಪೆ, ತರಕಾರಿ ವೇಸ್ಟಸ್ಸು ಎಲ್ಲ ಹಾಕ್ತಾಯಿದ್ದೀನಿ. ಒಂದು ಲೇಯರು ಹಸಿ ಕಸ ಹಾಕಿ, ಇನ್ನೊಂದು ಈ ಅರ್ಧ ಆಗಿರೋ ಗೊಬ್ಬರನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಬೇಗ ಆಗುತ್ತೆ ಅಂತ. ಫಸ್ಟ್ ಮಾಡಿರೋ ಗೊಬ್ಬರದಲ್ಲಿ ನಾನು ಏನು ಮಣ್ಣೆ ಆಗಲಿ ಏನೇ ಆಗಲಿ ನಾನು ಮಿಕ್ಸ್ ಮಾಡಿಲ್ಲ. ಇದು 2ನೇದು ಗೊಬ್ಬರ ಇರೋದು, ಇನ್ನೊಂದು ಸ್ವಲ್ಪ ಆಗಬೇಕು ಇದು ಗೊಬ್ಬರ. ಹಾಗಾಗಿ ಇದು ಅದು ಒಂದೇ ಸರಿ ಆಗಲಿ ಅಂತ ನಾನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ಲೇಯರು ಹಸಿ ಕಸ ಹಾಕ್ತಾಯಿದ್ದೀನಿ, ಇನ್ನೊಂದು ಗೊಬ್ಬರ ಹಾಕ್ತಾಯಿದ್ದೀನಿ. ಆ ಥರ ಎಲ್ಲ ಹಂಗೆ ಒಂದು 4-5 ಲೇಯರ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಹತ್ರ ಏನು ಜಾಸ್ತಿ ಗಿಡಗಳಿಲ್ಲ, ಮತ್ತು ಗೊಬ್ಬರ ಏನು ನನಗೇನು ಬೇಕಾಗಿಲ್ಲ. ಬಟ್ ತುಳಸಿ ಗಿಡ, ಹೈಬಿಸ್ಕಸ್ಸು ಮತ್ತು ಆ ಥರ ಒಂದು 7-8 ಗಿಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ತುಂಬ ಗೊಬ್ಬರ ಬೇಕಿಲ್ಲ ನನಗೆ. ಅದು ಬೇಕಾದವರು ತೊಗೊತಾರೆ, ಅಕ್ಕಪಕ್ಕದವ್ರಿಗೆ ಕೊಟ್ಟಿದ್ದೀನಿ ನಾನು. ಮತ್ತು ಈ ಥರ ವೇಸ್ಟಸ್ ಆಗದೆ ಇರಲಿ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮನೇಲಿ ಒಂದು ಚಿಕ್ಕ ಬಕೆಟು ಇದ್ದರೆ ಈ ಥರ ಮಾಡ್ಕೋಬೋದು. ಒಂದು 2 ತಿಂಗಳಿಗೋ 3 ತಿಂಗಳಿಗೋ ಆಗುತ್ತೆ ಅದು ಗೊಬ್ಬರ. ನಾವೇನು ಆ್ಯಡ್ ಮಾಡಿದೆ, ಕೆಮಿಕಲ್ಸು ಹಾಕಿಲ್ಲ, ಏನೂ ಹಾಕಿಲ್ಲ. ಅದು ಬರೀ ಮಣ್ಣು, ಈ ಹಸಿ ಕಸದ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಕೆಲವರು ಬೇಕು ಅಂತನ್ನೋರು ಒಂದು ಸ್ವಲ್ಪ ಕೆಮಿಕಲ್ ಹಾಕ್ಕೊತಾರಂತೆ. ನನಗೇನು ಜಾಸ್ತಿ ಏನು ಗೊಬ್ಬರ ಬೇಕಿಲ್ವಲ್ಲ, ಒಂದು 3 ತಿಂಗಳಿಗಾದರೂ ಪರವಾಗಿಲ್ಲ. ನರ್ಸರಿಲಿ kg 100 ರೂಪಾಯಿ ಅಂತೆ. ಥ್ಯಾಂಕ್ ಯು. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾಣೆ ನಾನು ದೊಂಕಿನಲ್ಲೂ ಅಂದ ಕಂಡೆನು. ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾಣೆ ನಾನು ದೊಂಕಿನಲ್ಲೂ ಅಂದ ಕಂಡೆನು. ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ, ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ, ಬೇವಿನಲ್ಲೂ ಸಿಹಿಯ ಕಂಡೆನು. ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾಣೆ ನಾನು ಮತ್ತಿನಲ್ಲೂ ಸುಖವ ಕಂಡೆನು. ಜಿಂಕು ಚಕ್ಕ ಜಿಂಕು ಚಕ್ಕ ಜಿಂಕು ಚಕ್ಕ, ಜಿಂಕಿ ಚಕ್ಕ ಜಿಂಕಿ ಚಕ್ಕ ಜಿಂಕಿ ಚಕ್ಕ, ಜಿಂಕು ಚಕ್ಕ ಜಿಂಕು ಚಕ್ಕ ಜಿಂಕು ಚಕ್ಕ, ಜಿಂಕಿ ಚಕ್ಕ ಜಿಂಕಿ ಚಕ್ಕ ಜಿಂಕಿ ಚಕ್ಕ. ಉರಿವ ಬಿಸಿಲಲ್ಲಿ